ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ತರಗತಿಯಲ್ಲಿ ನಾವು ವರದಿಗಳ ವಿಧಗಳನ್ನು ಚರ್ಚೆ ಮಾಡ್ತಾ ಬಂದವು. ಪತ್ರಿಕಾ ವರದಿಗಳ ವಿಧಗಳು. ಇವತ್ತು ಪತ್ರಿಕಾ ವರದಿಗಳ ಭಾಷಾ ನಿರೂಪಣಾ ಕ್ರಮ ಚರ್ಚೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಜಾಹೀರಾತುಗಳು ಅನ್ನುವಂತಹ ಒಂದು ವಿಚಾರವನ್ನು ಅಧ್ಯಯನ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಭಾಷಾ ಕ್ರಮವನ್ನು ಕ್ಲಾಸ್ ರೂಮಲ್ಲೇ ಚರ್ಚೆ ಮಾಡೋಣ. ಇಲ್ಲಿ ಜಾಹೀರಾತುಗಳು, ಈ ನಾವು ಚಾಪ್ಟ್ರಲ್ಲಿ ಜಾಹೀರಾತುಗಳ ವಿಧಗಳು, ಅದರ ನಿಯೋಗ ಮತ್ತು ವರ್ಗೀಕೃತ ಜಾಹೀರಾತು, 3 ವಿಭಾಗಗಳನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಅದರಲ್ಲಿ ಮೊದಲನೇದಾಗಿ ಜಾಹೀರಾತುಗಳ ವಿಧಗಳು ಅನ್ನುವಂಥ ಒಂದು ಟಾಪಿಕನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಜಾಹೀರಾತು ಇಲ್ಲದ ಪ್ರಪಂಚವನ್ನು ಇವತ್ತು ನಾವು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಜಾಹೀರಾತುಗಳು ಇವತ್ತು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ, ಧಾರ್ಮಿಕ ಬದುಕಿನ ಮೇಲೂ ಕೂಡ ಪ್ರಭಾವ ಬೀರಿರುವಂತಹದನ್ನು ನಾವು ಕಾಣಬಹುದು. ಅನೇಕ ಜಾಹೀರಾತುಗಳನ್ನು ನೋಡಿಯೇ ನಾವು ಆ ವಸ್ತುಗಳನ್ನು ಕೊಳ್ಳುವಂತಹ ಮನಸ್ಸು ಬರ್ತಾ ಇರುವಂತಹದ್ದು. ಹೀಗೆ ಜಾಹೀರಾತುಗಳು ಆಧುನಿಕ ಪ್ರಪಂಚದಲ್ಲಂತೂ ತಲ್ಲಣವನ್ನು ಮೂಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದು ಯಾವುದೇ ರೂಪದಲ್ಲಾದರೂ ಆಗಿರ್ಬೋದು. ಜಾಹೀರಾತಿನ ಅನೇಕ ರೂಪಗಳು ಇದ್ದಾವೆ. ಯಾವುದೇ ರೂಪದಲ್ಲಾದರೂ ನಮಗೆ ಅದು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಅಂತಹ ಜಾಹೀರಾತುಗಳು ಇವತ್ತು ಬಹಳಷ್ಟು ಪ್ರಭಾವವನ್ನು ಮನುಷ್ಯನ ಮೇಲೆ ಬೀರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅದರ ಮುಖ್ಯ ಉದ್ದೇಶ ನಮಗೆ ಆ ವಸ್ತುವಿನ ಬಗ್ಗೆ ಪೂರ್ಣ ಮಾಹಿತಿ ಕೊಡುವುದಾಗಿರ್ಬೋದು, ಅಥವಾ ಹಣ ಗಳಿಕೆಯ ಮಾಧ್ಯಮವನ್ನು ಕೊಡೋದು ಆಗಿರ್ಬೋದು. ಒಟ್ಟಾರೆಯಾಗಿ ಇವತ್ತು ಜಾಹೀರಾತು ಇಲ್ಲದೆ ನಾವು ಯಾವುದೇ ವಸ್ತುವನ್ನು ಕೂಡ ಕೊಂಡುಕೊಳ್ಳುವಷ್ಟು ಮಟ್ಟಿಗೆ ಇಲ್ಲವಾಗಿದ್ದೇವೆ. ಸೊ ಅಂತಹ ಜಾಹೀರಾತಿನ ವಿಧಗಳು ಯಾವುವು, ಯಾಕೆ ನಮಗೆ ಇವತ್ತು ಜಾಹೀರಾತು ಅಷ್ಟೊಂದು ಮುಖ್ಯ ಅನ್ನೋದನ್ನು ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆಧುನಿಕ ಸಂವಹನ ಮಾಧ್ಯಮಗಳಲ್ಲಿ ಜಾಹೀರಾತು ಅತ್ಯಂತ ಪ್ರಭಾವಿ ಸಾಧನ. ಜಾಹೀರಾತನ್ನು ಹೊರತುಪಡಿಸಿ ಆಧುನಿಕ ವಾಣಿಜ್ಯ ಪ್ರಪಂಚವನ್ನಾಗಲಿ ಮಾರುಕಟ್ಟೆಯ ಸ್ವರೂಪವನ್ನಾಗಲಿ ಕಲ್ಪಿಸಿಕೊಳ್ಳುವುದಕ್ಕೂ ಆಗದು. ಹೌದಾ? ಇಲ್ಲಿ ಜಾಹೀರಾತು ಅತ್ಯಂತ ಪ್ರಮುಖವಾದಂಥ ಪ್ರಭಾವ ಬೀರುವಂತಹ ಸಾಧನ. ನಾವು ಈ ಜಾಹೀರಾತನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಈ ಆಧುನಿಕ ವಾಣಿಜ್ಯ ಏನಿದೆಯೋ ಅದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಭಾವವನ್ನು ಬೀರ್ತಾ ಇರುವಂತಹದ್ದು. ನಾವು ಮಾರುಕಟ್ಟೆಯ ಸ್ವರೂಪವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಜಾಹೀರಾತು ಇಲ್ಲದೆ. ಹೌದಾ? ನಾವು ಬಳಕೆ ಮಾಡುವಂಥ ವಸ್ತುವಿನಿಂದ, ನಾವು ಬಳಕೆ ಮಾಡುವ ವಸ್ತ್ರಗಳಿಂದ ಹಿಡಿದು ಮೊಬೈಲ್ ಫೋನ್ವರೆಗೂ ನಾವು ಬಳಕೆ ಮಾಡುವಂತಹ ಪ್ರತಿನಿತ್ಯದ ವಸ್ತುಗಳು ಏನಿದಾವೋ ಅವೆಲ್ಲವೂ ಕೂಡ ಜಾಹೀರಾತು ರೂಪದಲ್ಲೇ ನೋಡ್ತಾ ಇರುವಂತಹದ್ದು. ಸೊ ಅದರ ಲಕ್ಷಣಗಳು, ಅದರ ಉಪಯೋಗಗಳು ನಮಗೆ ತಿಳಿಸ್ತಾನೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಮೇಲೆ ಅವು ಪರಿಣಾಮವನ್ನು ಬೀರ್ತಾ ಹೋಗ್ತಾ ಇರ್ತವೆ. ಆದರೆ ದೊಡ್ಡ ದುರಂತ ಇದರ ಹಿಂದೆ ಇದೆ. ನಾವು ಭಾಳ ಸೂಕ್ಷ್ಮವಾಗಿಯೂ ಕೂಡ ಅವಲೋಕಿಸಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ನಾವು ಕ್ಲಾಸ್ ರೂಮಲ್ಲೇ ಚರ್ಚೆ ಮಾಡೋಣ. ಸೊ ಇಲ್ಲಿ ನಾವು ಜಾಹೀರಾತು ಇಲ್ಲದೆ ಯಾವುದೇ ಪ್ರಪಂಚವನ್ನು ಅಥವಾ ಆಧುನಿಕ ವಾಣಿಜ್ಯ ಪ್ರಪಂಚವನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ. ಜಾಹೀರಾತು ಉತ್ಪಾದಕ ಅಥವಾ ಮಾರಾಟಗಾರ, ಸಂಸ್ಥೆ, ಮಾರುಕಟ್ಟೆ ಹಾಗೂ ಗ್ರಾಹಕನ ನಡುವಿನ ಸಂಬಂಧವನ್ನು ಕಲ್ಪಿಸುವ ಸುವರ್ಣ ಮಾಧ್ಯಮ. ನೋಡಿ, ಒಂದು ರೀತಿ ಈ ಸುವರ್ಣ ಮಾಧ್ಯಮ ಅಂತಲೇ ಇದನ್ನು ಕರೀತಾ ಇದ್ದಾರೆ ಜಾಹೀರಾತನ್ನು. ಅದು ಉತ್ಪಾದಕ ಮತ್ತು ಅನುಭೋಗಿ, ಕನ್ಸ್ಯೂಮರ್ಸ್ ಏನಿರ್ತಾರೋ ಅವರಿಬ್ಬರ ಮಧ್ಯೆ ಒಂದು ಕೊಂಡಿ ಥರ ಕೆಲಸ ಮಾಡ್ತಾ ಇರುತ್ತೆ, ಒಂದು ಮಾಧ್ಯಮದ ಥರ ಕೆಲಸ ಮಾಡ್ತಾ ಇರುತ್ತೆ. ಅದು ಸುವರ್ಣ ಮಾಧ್ಯಮ ಅಂತಲೂ ಕೂಡ ನಾವು ಕರೀಬಹುದಾಗಿದೆ. ಮಾಧ್ಯಮಗಳಿಗೆ ಅಪಾರವಾದ ಹಣವನ್ನು ಗಳಿಸಿಕೊಡಲು ಕಾರಣವಾದ ಜಾಹೀರಾತುಗಳು ಏಕಕಾಲಕ್ಕೆ ಗ್ರಾಹಕನಿಗೆ ವಸ್ತು ಉತ್ಪನ್ನದ ಬಗೆಗೆ ಅಪಾರವಾದ ಮಾಹಿತಿಯನ್ನು ಒದಗಿಸಿಕೊಡಬಲ್ಲವು. ಇಲ್ಲಿ ಮಾಧ್ಯಮಗಳಿಗೆ ನೋಡಿ ಅಪಾರವಾದಂಥ ಹಣವನ್ನು ಒದಗಿಸ್ತಾ ಇರ್ತವೆ. ನೀವು ಗಮನಿಸಿ, ಈ ಅಡ್ವರ್ಟೈಸ್ಗಳು ಬಂದ ತಕ್ಷಣ ಸ್ಪಾನ್ಸರ್ಡ್ ಬೈ ಅಂತ ಬರ್ತಾ ಇರ್ತವೆ. ಅದು ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಯಾವುದ್ರ ಮೂಲಕ, ಯಾವೊಂದು ಕಂಪನಿ, ಯಾವೊಂದು ಪ್ರಾಡಕ್ಟ್, ಅವರು ಯಾವೊಂದು ವಸ್ತುವಿನ ಉತ್ಪಾದಕರು ಅದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದು ಸಿನಿಮಾಗಳಿಗೂ ಕೂಡ
ಹಾಗೇನೆ, ಹೌದಾ. ಸೊ ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿರುವಂತಹದ್ದು. ಸೊ ಒಂದು ಕಡೆ ಹಣವನ್ನು ಗಳಿಸಿಕೊಡ್ತಾ ಇರುವಂತಹದ್ದು. ನಾವು ಸಿನಿಮಾನ ಕಡಿಮೆ ದುಡ್ಡಿನಲ್ಲಿ ನೋಡಿದ್ರೂ ಕೂಡ ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸುವಂತಹವರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಮತ್ತೆ ನಾವೇಗಳೇ ಆಗಿರ್ತವೆ. ಹೇಗೆ ಅಂತ ಹೇಳಿದ್ರೆ ಅದು ಜಾಹೀರಾತು ಅವರು ಕೊಟ್ಟಿರುವಂಥ ಹಣ, ಅದು ಮತ್ತೆ ನಾವು ಕೊಂಡುಕೊಂಡಿರ್ತೀವಿ. ಸೊ ಹೀಗೆ ಅದೊಂದು ಲಿಂಕ್ ಆಗಿಬಿಟ್ಟಿರುತ್ತೆ, ಚೈನ್ ಲಿಂಕ್ ಆಗಿಬಿಟ್ಟಿರುತ್ತೆ. ನಮಗೆ ಅರಿವಿಲ್ಲದೆಯೇ ನಾವು ಆ ವಸ್ತುವಿನ ಗ್ರಾಹಕರಾಗಿರ್ತೀವಿ ಮತ್ತು ಅದಕ್ಕೆ ಹಣವನ್ನು ಕೊಡ್ತಾ ಇರ್ತೀವಿ. ಆ ಸಿನಿಮಾಗೆ ಕೊಡುವಂಥ ಹಣ ನಾವು 100 ರೂಪಾಯಿ ಆಗಿದ್ರೂ ಅದಕ್ಕೆ ಸಾಕಷ್ಟು ಹಣವನ್ನು ನಾವು ಪರೋಕ್ಷವಾಗಿ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ಬೋದು. ಮನುಷ್ಯನ ಮನಸ್ಸಿನ ಮೇಲೆ, ಸಾಮಾಜಿಕ ವಿಚಾರಗಳ ಮೇಲೆ, ವೈಯಕ್ತಿಕ ಹಾಗೂ ಸಾಂಸ್ಕೃತಿಕ ಸಂದರ್ಭಗಳ ಮೇಲೆ ಪ್ರಭಾವ ಬೀರುವ ಜಾಹೀರಾತು ಸಾಂಸ್ಕೃತಿಕ ಪ್ರಭಾವದ ಮಹಾನ್ ಅಸ್ತ್ರವೂ ಹೌದು. ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ನೋಡಿ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ ಈ ಅಗರಬತ್ತಿಯ ಒಂದು ಅಡ್ವರ್ಟೈಸ್ ಬರುತ್ತೆ, ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಆ ಅಗರಬತ್ತಿಯನ್ನು ಬಳಕೆ ಮಾಡೋದ್ರಿಂದಲೇ ದೇವರು ಒಲಿತಾ ಇರ್ತಾನೆ ನೋಡಿ. ಎಂತಹ ಒಂದು ನಮ್ಮ ಮೇಲೆ ಪ್ರಭಾವ ಬೀರಿಸೋದಕ್ಕೆ ಮಾಡುವಂತಹ ಪ್ರಯತ್ನ ಅದು ಅಂತ ಹೇಳಿದ್ರೆ, ಅಂತಹ ಅಗರಬತ್ತಿ ಯಾವುದೋ ಒಂದು ಸೈಕಲ್ ಅಗರಬತ್ತಿ ಅಂತಲೇ ತಿಳ್ಕೊಳ್ಳೋಣ, ಅದನ್ನು ಹಚ್ಚೋದ್ರಿಂದಲೇ ದೇವರು ಬರ್ತಾ ಇರುವಂಥದ್ದು, ಒಲಿತಾ ಇರುವಂತಹದ್ದು ಕಾಣ್ಬೋದು. ಮತ್ತು ನಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪ್ರಭಾವ ಎಂತಹದ್ದು ನೋಡಿ. ಯಾವುದೋ ಒಂದು ಸೋಪನ್ನು ತಗೊಂಡು ಅಥವಾ ಯಾವುದೋ ಒಂದು ಕ್ರೀಮನ್ನು ತಗೊಂಡು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅದನ್ನು ಹಚ್ಚೋ ಮೂಲಕ ಅವರು ಬೆಳ್ಳಗಾಗಿಬಿಡುವಂಥದ್ದು, ಇನ್ನೊಬ್ಬರು ಕಪ್ಪಗಿರುವಂತಹದ್ದು. ಸೊ ಹೀಗೆ ಇವು ನಮ್ಮ ಮನಸ್ಸಿನ ಮೇಲೇನೂ ಕೂಡ ಪ್ರಭಾವ ಬೀರ್ತಾ ಹೋಗ್ತಾ ಇರುತ್ತೆ. ವೈಯಕ್ತಿಕ ಜೀವನದ ಮೇಲೆ, ಸಾಂಸ್ಕೃತಿಕ ಸಂದರ್ಭಗಳ ಮೇಲೆ ಎಲ್ಲವೂ ಕೂಡ ಪ್ರಭಾವವನ್ನು ಬೀರುವಂತಹ ಒಂದು ಮಹಾನ್ ಅಸ್ತ್ರ ಆಗಿಬಿಟ್ಟಿದೆ. ಭಿತ್ತಿಪತ್ರ, ಬ್ಯಾನರ್, ಹೋರ್ಡಿಂಗ್, ಗಾಳಿಯಲ್ಲಿ ಹಾರುವ ಗಾಳಿಪಟ, ಬಲೂನುಗಳ ಮೇಲೆ ಕೂಡ ಜಾಹೀರಾತನ್ನು ಪ್ರಕಟಿಸುವುದನ್ನು ಕಾಣಬಹುದು. ಅದರಲ್ಲಿ ನಾವು ಬೇರೆ ಬೇರೆ ಭಿತ್ತಿಪತ್ರ, ಬ್ಯಾನರ್ಗಳು, ಹೋರ್ಡಿಂಗ್ಗಳು, ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕಿರ್ತಾರೆ. ಮತ್ತು ಆ ಗಾಳಿಪಟಗಳ, ಬಲೂನುಗಳ ಮೇಲೂ ಕೂಡ ಇವತ್ತು ಜಾಹೀರಾತುಗಳನ್ನು ದೊಡ್ಡದಾಗಿ ಪ್ರಕಟಿಸುವಂಥದ್ದನ್ನು ನಾವು ಕಾಣಬಹುದು. ಪತ್ರಿಕೆ, ಸಿನಿಮಾ, ಟೆಲಿವಿಷನ್ ಮುಂತಾದ ಸಂವಹನ ವ್ಯವಸ್ಥೆಗೆ ಹಣ ನೀಡಿ ಜಾಹೀರಾತುದಾರರು ತಮ್ಮ ಉತ್ಪನ್ನ, ಸೇವೆ, ಆಲೋಚನೆಗಳನ್ನು ಬಳಸುವಂತೆ ಜನತೆಗೆ ಜಾಹೀರಾತುಗೊಳಿಸುವುದನ್ನು ಕಾಣಬಹುದು. ನಾನು ಅದನ್ನೇ ಹೇಳಿದೆ, ಈ ಸಿನಿಮಾ, ಟೆಲಿವಿಷನ್, ಪತ್ರಿಕೆಗಳು, ಈ ನ್ಯೂಸ್ ಚಾನಲ್ ಆಗಿರ್ಬೋದು, ಅದರ ಮಧ್ಯೆ ಬರುವಂಥ ಅಡ್ವರ್ಟೈಸ್ಗಳು ಇವೆಲ್ಲವೂ ಕೂಡ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ನಮಗೆ ಅಂದರೆ ಈ ಉತ್ಪನ್ನಗಳನ್ನು ಈ ಜನ ಬಳಸ್ಕೊಳ್ಳೋದಕ್ಕೆ ಜಾಹೀರಾತುಗೊಳಿಸ್ತಾ ಇರೋದನ್ನು ನಾವು ಕಾಣಬಹುದು. ಜಾಹೀರಾತುಗಳು ನಿರ್ವಹಿಸುವ ಕಾರ್ಯ ಮತ್ತು ಅದರ ಉದ್ದೇಶಕ್ಕೆ ಅನುಗುಣವಾಗಿ ಅದರ ಸ್ವರೂಪವನ್ನು ಸ್ಥೂಲವಾಗಿ ವಾಣಿಜ್ಯ ಜಾಹೀರಾತು ಹಾಗೂ ವಾಣಿಜ್ಯೇತರ ಜಾಹೀರಾತು ಎಂದು ವಿಭಾಗ ಮಾಡಿಕೊಳ್ಳಬಹುದು. ಅದರಲ್ಲಿ 2 ವಿಧ, ಒಂದು ವಾಣಿಜ್ಯ ಜಾಹೀರಾತು ಹಾಗೂ ವಾಣಿಜ್ಯೇತರ ಜಾಹೀರಾತು. ಉತ್ಪನ್ನಗಳು ಹಾಗೂ ಸೇವೆಗಳ ಮಾರಾಟವನ್ನು ಗಮನದಲ್ಲಿರಿಸಿಕೊಂಡು ಪ್ರಚಾರದಲ್ಲಿ ತೊಡಗುವಂತಹವುಗಳನ್ನು ವಾಣಿಜ್ಯ ಜಾಹೀರಾತು ಹಾಗೂ ವಾಣಿಜ್ಯೇತರ ಜಾಹೀರಾತುಗಳೆಂದು ಸ್ಥೂಲವಾಗಿ ಮಾಡಿಕೊಳ್ಳಬಹುದು. ಇಲ್ಲಿ ಟಿವಿ ಪೂರ್ವಯುಗದಲ್ಲಿ ರೇಡಿಯೋ ಒಂದೇ ಪ್ರಮುಖ ಮಾಧ್ಯಮವಾಗಿದ್ದಾಗ ಶ್ರಾವಣ ಕೇಳುವ ಜಾಹೀರಾತುಗಳೇ ಹೆಚ್ಚಾಗಿ ಚಾಲ್ತಿಯಲ್ಲಿದ್ದವು. ಚಾಕ್ಷುಷ ಅಂದರೆ ನೋಡುವ ಜಾಹೀರಾತುಗಳು ಸ್ಥಿರ ಮಾದರಿಗಳ ಮಟ್ಟಿಗೆ ಬಹಳ ಸೀಮಿತಗೊಂಡಿದ್ದವು. ಚಲನಚಿತ್ರ ಪ್ರದರ್ಶನಗಳಲ್ಲಿ ಕ್ವಚಿತ್ತಾಗಿ ಕಾಣಿಸಿಕೊಳ್ಳುತ್ತಿದ್ದ ಚಾಕ್ಷುಷ ಶ್ರವಣ ಆಡಿಯೋ ವಿಜುವಲ್ ಟಿವಿ ಕ್ರಾಂತಿಯೊಂದಿಗೆ ಎಲ್ಲೆಲ್ಲೂ ಹರಡಿಕೊಂಡವು, ಪ್ರಾಬಲ್ಯವನ್ನು ಪಡೆದವು. ಈ ಅಧ್ಯಾಯದಲ್ಲಿ ಜಾಹೀರಾತುಗಳ ಬಗ್ಗೆ ಮಾತನಾಡುವ ಎಲ್ಲ ಪ್ರಮುಖ ಮಾಧ್ಯಮಗಳನ್ನು ಸ್ಥೂಲವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ. ನೋಡಿ, ನಮಗೆ ಈ ಜಾಹೀರಾತುಗಳು ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಶುರುವಾಗಿದ್ದಂತಹ ಒಂದು ಸಂದರ್ಭ ಯಾವುದು ಅಂತ ಹೇಳಿದ್ರೆ, ಈ ಆಡಿಯೋ ವಿಜುವಲ್ ಬಂದಾಗ ಚಾಕ್ಷುಷ ಶ್ರಾವಣ ನೋಡುವ ಮತ್ತು ಕೇಳುವ ಎರಡೂ ಅವಕಾಶ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಟಿ ವಿ ಪರದೆಯ ಮೂಲಕ, ಚಲನಚಿತ್ರಗಳ ಮೂಲಕ ನಮಗೆ ಒಂದು ಕ್ರಾಂತಿನೇ ಆಗೋಯಿತು. ಮೊದಲು ರೇಡಿಯೋ ಮಾತ್ರ ಒಂದು ಪ್ರಮುಖ ಮಾಧ್ಯಮವಾಗಿದ್ದಾಗ ಸೊ ಅಷ್ಟೊಂದಾಗಿ ನಾವು ಅದು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರಲಿಲ್ಲ. ಈಗಂತೂ ಅದರ ಪ್ರಭಾವ
ಹೆಚ್ಚಾಗ್ತಾ ಹೋಗಿದೆ ಅನ್ನುವಂಥದ್ದು. ಸೊ ಅದು ಕೇವಲ ವಾಣಿಜ್ಯ ಮತ್ತು ವಾಣಿಜ್ಯೇತರ ಜಾಹೀರಾತುಗಳು ಅನ್ನುವಂತಹದ್ದನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಅದನ್ನು ಮುಂದಿನ ತರಗತಿಯಲ್ಲಿ ಅದರ ಕಾರ್ಯ ಏನು ಅಥವಾ ಅದರ ಫಂಕ್ಷನ್ಸ್ ಏನು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.